ನಮ್ಮಮ್ಮನ್ನ ನಿಮ್ಮಪ್ಪ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದ್ಲು. ಒಟ್ಟಾಗಲ್ವಾ ಪಪ್ಪ ನನಗೆ? ವಿಚಾರಿಸಿ ಇನ್ನು. ಅನು, ನಾನು ಅಮ್ಮನ್ನ ಕಿಡ್ನಾಪ್ ಮಾಡಿಲ್ಲ. ಅವರು ತೊಂದರೆಯಲ್ಲಿದ್ದಾಗ ಹೆಲ್ಪ್ ಮಾಡಿದ್ದೀನಿ. ಅಮ್ಮ ಇಲ್ಲೇ ಇದಾರಲ್ಲ, ಕೇಳು. ಇಷ್ಟು ಚಿಕ್ಕ ಮಕ್ಕಳಿಗೆ ಕಿಡ್ನಾಪ್ ಅನ್ನೋದ್ರ ಅರ್ಥನೇ ಗೊತ್ತಿರೋದಿಲ್ಲ. ಮನೇಲಿ ಯಾರೋ ಹೇಳಿರ್ತಾರೆ, ಮಕ್ಕಳು ಆಚೆ ಬಂದು ಅದನ್ನೇ ಮಾತಾಡ್ತವೆ. ಪಲ್ಲವಿ ಅವರೇ, ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ತಗೊಂಡು ಪಾಸ್ ಆದ್ರೆ ಸಾಲದು. ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳ್ಕೊಡ್ಬೇಕು. ಅಷ್ಟಿಲ್ದೇನೆ ದೊಡ್ಡೋರು ಹೇಳ್ತಾರ, ಮನೆನೇ ಮೊದಲನೇ ಪಾಠಶಾಲೆ ಅಂತ. ಮಿಸ್ಟರ್ ವಿಕ್ರಾಂತ್, ಮನೇಲಿ ನಾನು ಅವಳಿಗೆ ಒಳ್ಳೆದನ್ನೇ ಹೇಳ್ಕೊಡೋದು. ಇಲ್ಲ ಅಂದಿದ್ರೆ ತೇಜು ನಿಮ್ಮನ್ ಬಿಟ್ಟು ನನಗ್ ಕಾಲ್ ಮಾಡ್ತಿರ್ಲಿಲ್ಲ ಕತೆ ಕೇಳೋದಕ್ಕೆ. ನಾನು ನೀವು ಕಿಡ್ನಾಪ್ ಅನ್ನೋ ವರ್ಡ್ನ ಹೇಳ್ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇಲ್ಲ. ನಿಮ್ ಮನೇಲಿ ಬೇರೆಯವ್ರು ಯಾರಾದ್ರೂ ಹೇಳ್ಕೊಟ್ಟಿರ್ಬೋದು, ಅದಕ್ಕೆ ನೋಡಿ ಅಂತ ಹೇಳ್ದೆ. ನಮ್ಮನೇಲಿ ಯಾರು ಇದನ್ನೆಲ್ಲ ಹೇಳ್ಕೊಟ್ಟಿಲ್ಲ. ಮತ್ತನು ಹೇಗೆ ಹೇಳಿದ್ಲು ಕಿಡ್ನಾಪ್ ಅಂತ? ನಿಮ್ ಮಗಳಿಗೆ ಮೊದ್ಲು ಬುದ್ಧಿ ಕಲ್ಸಿ. ನಿಮ್ ಮಗಂಗ್ ಮೊದ್ಲು ಬುದ್ಧಿ ಕಲ್ಸಿ, ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅಂತ. ಮೇಲ್ ಈಗೋ ಅನ್ನೊಂದೊಂದಿದೆ, ಅದನ್ನ ತುಂಬ್ತಿದ್ದೀರಾ ನೀವು ತೇಜು ತಲೆ ಒಳಗಡೆ. ನೋಡಿ, ನೀವ್ ಹೇಳಿದ್ರಲ್ಲ ಆ ಮೇಲ್ ಈಗೋ, ಅದು ನನ್ನಲ್ಲಿ ಇಲ್ಲ. ನನ್ ಮಗನ್ಗೆ ಅದನ್ನ ಹೇಳ್ಕೊಟ್ಟು ಇಲ್ಲ, ಮುಂದಕ್ಕೆ ಹೇಳ್ಕೊಡೋದು ಇಲ್ಲ. ನಿಮ್ ಮನೇಲಿ ಯಾರಿಗಾದ್ರೂ ಇರ್ಬೇಕು, ಮೊದ್ಲದನ್ನ ಚೆಕ್ ಮಾಡಿ. ಹೆಣ್ಮಕ್ಳ ಮೇಲೆ ಕೈ ಮಾಡಿರೋದು ನಿಮ್ ಮಗ, ನನ್ ಮಗಳಲ್ಲ. ಮೇಲ್ ಈಗೋ ಇರೋದು ನಿಮ್ಗೆ. DC ಪಲ್ಲವಿ ಅವರೇ, ನಿಮ್ಮಿಂದ ಬುದ್ಧಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಿಮ್ಮಿಂದ ನಾನು ನನ್ ಮನೆಯವರು ಬುದ್ಧಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗೂ ಇಲ್ಲ. ಮಿಸ್ಟರ್ ವಿಕ್ರಾಂತ್ ಅವರೇ, ಬುದ್ಧಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಂದ್ಮೇಲೆ ನಿಮ್ ಮಗಳ ಬಾಯಲ್ಲಿ ಕಿಡ್ನಾಪ್ ಅನ್ನೋ ವರ್ಡ್ ಹೇಗ್ ಬಂತು? ಕಿಡ್ನಾಪ್ ಅಂತ ಹೇಳಿದ ತಕ್ಷಣ ಹೆಣ್ಮಕ್ಳ ಮೇಲೆ ಕೈ ಮಾಡೋದಾ? ಇದಾ ನಿಮ್ ಮಗನಿಗೆ ನೀವ್ ಹೇಳ್ಕೊಟ್ಟಿರೋದು? ನಿಮ್ ಮಗಳ ಜೊತೆ ನನ್ ಮಗ ಹೀಗೆ ಇದ್ರೆ ಅವಳ ಬುದ್ಧಿನೇ ಇವನ್ಗೂ ಬರುತ್ತೆ. ಹೌದು, ನಿಮ್ ಮಗನ್ ಜೊತೆ ನನ್ ಮಗಳಿದ್ರು ಅವಳಿಗೂ ಕೆಟ್ಟ ಬುದ್ಧಿನೇ ಬರೋದು. ಮ್ಯಾಮ್, ನನ್ ಮಗನ್ ಸ್ಕೂಲ್ನ ಚೇಂಜ್ ಮಾಡ್ತೀನಿ. ನೀವ್ಯಾಕೆ ಚೇಂಜ್ ಮಾಡ್ತೀರಾ? ನನ್ ಮಗಳ ಸ್ಕೂಲನ್ನ ನಾನೇ ಚೇಂಜ್ ಮಾಡ್ತೀನಿ. ಬಾ ಅನು. ಬಾ ತೇಜು.